ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಸುಮ್ಮನೆ ಒಮ್ಮೆ ಕಲ್ಪಿಸಿಕೊಂಡು ನೋಡಿ, ಊಹಿಸಿಕೊಂಡು ನೋಡಿ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬೇಗಂ ಅವರು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದೇ ಆದರೆ, ಅವರ ಪಕ್ಷ ಸೋತಿದ್ದೇ ಆದರೆ ಅವರ ಮುಂದಿನ ಭವಿಷ್ಯ ಹೇಗಿರುತ್ತದೆ ಕಲ್ಪನೆ ಮಾಡಿಕೊಳ್ಳಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಮೂಲೆ ಗುಂಪಾಗಲಿದ್ದಾರೆ ಮಮತಾ ಬೇಗಂ. ಅದಕ್ಕೆ ನಿಮಗೆ ಒಂದು ಒಳ್ಳೆಯ ಉದಾಹರಣೆ ಅಂತಂದರೆ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಮಾಯಾವತಿಯವರ ಇವತ್ತಿನ ಸ್ಥಿತಿ ಹೇಗಿದೆಯೋ, ಯಾವ ದುರ್ದಿನಗಳನ್ನು ಅವರು ಕಳೀತಾ ಇದ್ದಾರೋ ಅದೇ ಸ್ಥಿತಿಗೆ ಮಮತಾ ಬೇಗಂ ಹೋಗ್ತಾರೆ. ಹೀಗಾಗಿ ಅವರು ಇನ್ನಿಲ್ಲದ ಹಾಗೆ ಚಡಪಡಿಸ್ತಾ ಇದ್ದಾರೆ, ಇನ್ನಿಲ್ಲದ ಹಾಗೆ ಕಲವಿಲಗೊಂಡಿದ್ದಾರೆ, ಇನ್ನಿಲ್ಲದ ಹಾಗೆ ಆತಂಕ ತಪ್ತರಾಗಿದ್ದಾರೆ. ಹೀಗಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. ಹೋರಾಟ ಯಾರ ವಿರುದ್ಧ? ಹೋರಾಟ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಅಲ್ಲ, ಹೋರಾಟ ನರೇಂದ್ರ ಮೋದಿ ಅಮಿತ್ ಶಾ ವಿರುದ್ಧ ಅಲ್ಲ. ಅವರ ಹೋರಾಟ ನೇರವಾಗಿ ಚುನಾವಣಾ ಆಯೋಗದ ವಿರುದ್ಧ ನಡೀತಾ ಇದೆ. ಈಗ ಹೊಸದಾಗಿ ಕೋರ್ಟಿಗೆ ಮೊರೆ ಹೋಗಿದ್ದಾರೆ ಮಮತಾ ಬೇಗಂ. ಏನಂತೆ ಅವರ ಸಮಸ್ಯೆ? ಭಾಳ ಮಜಾ ಇದೆ ಇದು ಪ್ರಕರಣ. ಏನಪ್ಪ ಅಂದರೆ ನೋಡಿ, ಈಗ SIR ನಡೀತಾ ಇದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ. ಅಂದರೆ ಮತಗಣತಿಯ ಪರಿಷ್ಕರಣೆಯ ಸಮೀಕ್ಷೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಯಾರು ತಪ್ಪು ಫಾರ್ಮ್ಗಳನ್ನು ಫಿಲಪ್ ಮಾಡಿಕೊಟ್ಟಿರ್ತಾರೋ, ಯಾವ ಫಾರ್ಮ್ನಲ್ಲಿ ಲೋಪಗಳಿರ್ತಾವೋ ಅವರನ್ನು ಸಮನ್ ಮಾಡಲಾಗತ್ತೆ, ಬಂದು ಇದರ ಕ್ಲಾರಿಫಿಕೇಷನ್ ಕೊಡಿ ಅಂತ ಕೇಳಲಾಗುತ್ತೆ. ಸ್ಕ್ರೂಟಿನಿ ಮಾಡುವ ಸಂದರ್ಭ. ಹೀಗೆ ಸ್ಕ್ರೂಟಿನಿ ಮಾಡುವಂಥ ಮತದಾರರಿಗೆ ಯಾರಿಗೆ ಸಂದೇಶವನ್ನು ಕಳಿಸ್ಲಾಗ್ತಾ ಇದೆಯೋ, ವಾಟ್ಸಪ್ ಸಂದೇಶವನ್ನು ಕಳಿಸ್ಲಾಗ್ತಾ ಇದೆಯೋ, ಆ ವಾಟ್ಸಪ್ ಅಪ್ಲಿಕೇಶನ್ ಭಾರತೀಯ ಜನತಾ ಪಾರ್ಟಿಯ ಸೋಷಿಯಲ್ ಮೀಡಿಯಾ ಸೆಲ್ದಿದು. ಇದನ್ನು ಭಾರತೀಯ ಜನತಾ ಪಾರ್ಟಿಯ ಸೋಷಿಯಲ್ ಮೀಡಿಯಾ ಸೆಲ್ನ ವಾಟ್ಸಪ್ ಅಪ್ಲಿಕೇಶನನ್ನು ಬಳಸಿಕೊಂಡು ಚುನಾವಣಾ ಆಯೋಗ ಮತದಾರರಿಗೆ ತೊಂದರೆಯನ್ನು ಕೊಡ್ತಾ ಇದೆ. ಅಲ್ಲ ಸ್ವಾಮಿ, ನೀವು ಫಾರ್ಮ್ ಫಿಲಪ್ ಮಾಡಿಕೊಡ್ತೀರಲ್ಲ, ಅರ್ಜಿಯ ನಮೂನೆ, ಅದು ಸ್ಪಷ್ಟವಾಗಿದ್ದರೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಲೋಪ ನ್ಯೂನತೆ ಇಲ್ಲದೆ ಹೋದರೆ ಚುನಾವಣಾ ಆಯೋಗದವ್ರು ಸುಮ್ಮನೆ ಯಾರನ್ನೂ ಕರೆಸ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದಾಗಿ ಈ ರೀತಿಯಾದಂಥ ಸ್ಕ್ರೂಟಿನಿ ಮಾಡಲಿಕ್ಕೆ, ಕ್ಲಾರಿಫಿಕೇಷನ್ ತಗೊಳ್ಳಿಕ್ಕೆ ಅಪಾರ ವರ್ಗದ ಸಿಬ್ಬಂದಿ ವರ್ಗದವರು ಬೇಕಿದಕ್ಕೆ. ಸುಮ್ಮನೆ ಯಾರೋ ಒಬ್ಬರೋ ಇಬ್ಬರೋ ಗುಮಾಸ್ತರನ್ನು ಕೂಡಿಸ್ಕೊಂಡು ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಕೋಟಿ ಮತದಾರರಿರುವಂಥ ರಾಜ್ಯ. ಹಾಗಿರುವಾಗ ಅವರು ಸಮನ್ ಮಾಡಬೇಕಾದ್ದು ಅನಿವಾರ್ಯ, ಅವರು ವಾಟ್ಸಪ್ ಸಂದೇಶ ಕಳಿಸ್ಬೇಕಾಗಿದ್ದು ಅನಿವಾರ್ಯ, ಮತದಾರರು ಅದಕ್ಕೆ ಕ್ಲಾರಿಫಿಕೇಷನ್ ಕೊಡಬೇಕಾಗಿದ್ದು ಅನಿವಾರ್ಯ. ಆದರೆ ಚುನಾವಣಾ ಆಯೋಗದವರು ಮತದಾರರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅಂತ ಈಕೆಯ ಆಳಲು. ನಾನು ನಿಮಗೆ ಬಿಗಿನಿಂಗ್ನಲ್ಲೇ ಹೇಳಿದೆ, ಏನಂತಂದರೆ ಅಕ್ರಮ ಈ ವಲಸೆಕೋರರು ಏನಿದ್ದಾರೆ ಅವರ ಹೆಸರನ್ನು ಡಿಲೀಟ್ ಮಾಡಲಾಗ್ತಾ ಇರೋದರಿಂದ ಈಕೆ ಕಲವಿಲಗೊಂಡಿದ್ದಾರೆ, ಆತಂಕಿತರಾಗಿದ್ದಾರೆ ಅಂತ ಹೇಳಿದ್ದೆ. ಅದರ ಮುಂದಿನ ಹೆಜ್ಜೆಯನ್ನು ಇವತ್ತು ನಿಮಗೆ ಹೇಳ್ತೇನೆ. ಮೋಡಸ್ ಆಪರೆಂಡಿ ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ಈಗ ಈ ವೋಟರ್ ಹೆಸರಲ್ಲಿ ಡಿಲೀಷನ್ ಆಗ್ತಾವಲ್ಲ, ಅದರಲ್ಲಿ 2 ಥರದ ಹೆಸರುಗಳು ಡಿಲೀಟ್ ಆಗ್ತವೆ. ಒಂದು, ವಲಸೆ ಹೋಗಿರುವಂಥ ಮತದಾರರು ಯಾರಿದ್ದಾರೆ ಪಶ್ಚಿಮ ಬಂಗಾಳದಿಂದ ಬೇರೆ ಬೇರೆ ರಾಜ್ಯಕ್ಕೆ, ಅಸ್ಸಾಂಗೋ, ಬಿಹಾರ್ಗೋ, ಕರ್ನಾಟಕ, ಬೆಳಗಾವಿ, ಬೆಂಗಳೂರು ಎಲ್ಲೆಲ್ಲೇ ಹೋಗಿರ್ತಾರೆ, ಅವರ ಹೆಸರುಗಳು ಡಿಲೀಟ್ ಆಗ್ತವೆ. ಎರಡನೇದು, ತೀರ್ಕೊಂಡಿರ್ತಾರಲ್ಲ, ನಿಧನರಾಗಿರ್ತಾರಲ್ಲ, 2003ರಿಂದ ಇಲ್ಲಿಯವರೆಗೂ ತೀರ್ಕೊಂಡಿರುವಂಥವ್ರು ಯಾರಿದ್ದಾರೆ ಅವರ ಹೆಸರುಗಳು ಡಿಲೀಟ್ ಆಗ್ತವೆ. 22 ವರ್ಷಗಳಲ್ಲಿ ಬೇಕಾಷ್ಟು ಜನ ಆಗಿರ್ತಾರೆ. ಮಮತಾ ಬೇಗಂ ಹೇಳೋದೇನೆಂದರೆ, ವಲಸೆ ಹೋದವರ ಹೆಸರುಗಳು ಡಿಲೀಟ್ ಆಗಬಾರದು, ತೀರ್ಕೊಂಡ ಹೆಸರುಗಳು ಡಿಲೀಟ್ ಆಗಬಾರ್ದು, ಹಾಗೆ ಇರಬೇಕು. ಹಾಗಂತ 2010ರಲ್ಲಿ ಕಾಂಗ್ರೆಸ್ ಸರ್ಕಾರ ತಿದ್ದುಪಡಿಯನ್ನು ಒಂದು ಕಾಲಕ್ಕೆ ಮಾಡಿಬಿಟ್ಟಿತ್ತು. ಹೀಗೆ ಡಿಲೀಟ್ ಮಾಡದೇ ಇರೋದ್ರಿಂದ ಲಾಭ ಏನು? ಸತ್ತವ್ರು ಬಂದೇನು ಓಟ್ ಹಾಕಿ ಹೋಗ್ತಾರಾ? ಅಥವಾ ವಲಸೆ ಹೋದಂಥ ಯಾವುದೋ ಬೆಂಗಳೂರಿಗೆ, ಕಲ್ಕತ್ತಾದಿಂದ ಬೆಂಗಳೂರು ಹೋದ ವ್ಯಕ್ತಿ ಬಂದ ಅವತ್ತೇನು ಓಟ್ ಹಾಕ್ತಾನ? ಅಲ್ಲ, ಅದಲ್ಲ. ಇದಕ್ಕೆ ಸೈಂಟಿಫಿಕ್ ರಿಗ್ಗಿಂಗ್ ಅಂತಾರೆ. ಇದನ್ನೇ ಪೋಷಿಸಿಕೊಂಡು ಬಂದಿದ್ದಾರೆ ಮಮತಾ ಬೇಗಂ ಕಳೆದ 15 ವರ್ಷಗಳಿಂದ. CPM ಮಾಡ್ತಾ ಇರೋ ಕೆಲಸವನ್ನು ಇವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಏನಪ್ಪ ಅಂದರೆ, ಯಾರು ವಲಸೆ ಹೋಗಿದ್ದಾರೋ, ಯಾರು ಮೃತರಾಗಿದ್ದಾರೋ ಅವರ ಹೆಸರು ಪಟ್ಟಿಯಲ್ಲಿದ್ದಾಗ ಅವರ ಓಟುಗಳನ್ನು ಇವರ ಬೂತ್ ಏಜೆಂಟ್ಗಳು ಹಾಕೋದು. ಹಾಗಾದರೆ ಎದುರುಗಡೆ ಇರೋ ಏಜೆಂಟ್ ಏನು ಮಾಡ್ತಾನೆ? ಭಾರತೀಯ ಜನತಾ ಪಾರ್ಟಿ ಏಜೆಂಟ್ ಕೆಲಸ ಏನಾವಾಗ? ಆ ಏಜೆಂಟನ್ನು ಓಡಿಸಲಾಗುತ್ತದೆ. ಬೆಳಗ್ಗೆ 11-11:30 ಹೊತ್ತಿಗೆ ಆತನ ಜಾಗ ಖಾಲಿ ಮಾಡಿಸಲಾಗತ್ತೆ, ಗೂಂಡಾಗಿರಿ ಮಾಡಿಸಲಾಗತ್ತೆ. ಆತ ಹೊರಟು ಹೋಗ್ತಾನೆ. ಹೊರಟು ಹೋದ್ಮೇಲೆ
ಯಾರು ಮೃತರಾಗಿದ್ದಾರೆ ಅನ್ನುವಂಥ ಪಟ್ಟಿ ಆ ಏರಿಯಾದ ಏಜೆಂಟನ ಕಡೆ ಇದ್ದೇ ಇರುತ್ತೆ, ಬೂತ್ ಏಜೆಂಟನ ಹತ್ರ. ಆತ ಹೋಗ್ತಾನೆ, ಟಕ 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 ಎಲ್ಲರದು ಫೀಡ್ ಮಾಡ್ತಾನೆ. ಸ್ವತಃ ಅಲ್ಲಿಯ ಸಿಬ್ಬಂದಿ ವರ್ಗ ಕೂಡ, ಚುನಾವಣಾ ಆಯೋಗದವರು ನೇಮಕಾತಿ ಮಾಡುವ ಸಿಬ್ಬಂದಿ ಕೂಡ ಅಲ್ಲಿಯ ಸರ್ಕಾರಿ ನೌಕರಿ ಆಗಿರೋದ್ರಿಂದ ಇದನ್ನು ಅವರು ಕೂಡ ವಿರೋಧಿಸಲಿಕ್ಕೆ ಆಗೋದಿಲ್ಲ. ಅಲ್ಲಿರೋ ಪೊಲೀಸರು ಏನು ಮಾಡಲಿಕ್ಕಾಗೋಲ್ಲ. ಎಲ್ಲರೂ ಮಮತಾ ಬೇಗಂ ಅವರ ಚೇಲಾಗಳಾಗಿರ್ತಾರೆ. ಸತ್ತು ಹೋದ ವ್ಯಕ್ತಿ ಬಂದು ಅಬ್ಜೆಕ್ಷನ್ ಹಾಕೋದಿಲ್ಲ, ತಕರಾರು ತೆಗೆಯೋದಿಲ್ಲ. ನನ್ನ ಬದಲಿ ಇವರು ಓಟ್ ಹಾಕಿದ್ದಾರೆ ಅಂತ ಆತ ಬಂದು ಹೇಳಲಿಕ್ಕೆ ಆಗೋದಿಲ್ಲ. ವಲಸೆ ಹೋದ ವ್ಯಕ್ತಿ ಯಾವುದೋ ಊರಲ್ಲಿದ್ದಾನೆ, ಆತ ಬಂದು ನನ್ನ ಹೆಸರು ನಾನು ಓಟ್ ಹಾಕಿಲ್ಲ, ನನ್ನ ಬದಲಿ ಇವರು ಓಟ್ ಹಾಕಿದ್ದಾರೆ ಅಂತ ಆತ ಹೇಳಲಿಕ್ಕಾಗೋದಿಲ್ಲ. ಹೀಗಾಗಿ 75, 80, 85 ಕೆಲವು ಕಡೆ 90% ವೋಟಿಂಗ್ ಆಗಿದೆ ಪಶ್ಚಿಮ ಬಂಗಾಳದಲ್ಲಿ ಕಳೆದ 15 ವರ್ಷಗಳಲ್ಲಿ. ಈ ಮೊಡಸ್ ಆಪರಂಡಿ ಈ ಬಾರಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಈ ಬಾರಿ ಮೃತರಾದವರ ಹೆಸರುಗಳನ್ನ ಪಟ್ಟಿಯಿಂದ ಬಿಡಲಾಗತ್ತೆ, ವಲಸೆ ಹೋದವರ ಹೆಸರುಗಳನ್ನ ಪಟ್ಟಿಯಿಂದ ಬಿಡಲಾಗತ್ತೆ. ಇದನ್ನು ಹೇಗೆ ನಿಭಾಯಿಸಬೇಕು? ಹೀಗೆಲ್ಲ ಹೆಸರು ಹೋಗ್ಬಿಟ್ರೆ ತನ್ನ ಅಸಲಿ ಏನಂತಾರೆ ಇದಕ್ಕೆ, ಕ್ಯಾಪ್ಚರ್ ವೋಟ್ ಬ್ಯಾಂಕ್ ಅಂತ ಏನಿತ್ತಲ್ಲ, ಆ ಕ್ಯಾಪ್ಚರ್ ವೋಟ್ ಬ್ಯಾಂಕ್ ಅನ್ನೋದು ಹೊರಟು ಹೋಗುತ್ತೆ. ಅದಕ್ಕೇನು ಮಾಡಬೇಕು? ಹೇಗಾದರೂ ಮಾಡಿ ಈ ಆಪರೇಷನ್ ನಡಿಬಾರ್ದು, ಈ ರೀತಿಯ ಮತಪಟ್ಟಿಯ ಪರಿಷ್ಕರಣೆ ಆಗಬಾರದು ಅಂತ ಇವರು ಕೋರ್ಟಿಗೆ ಮೊಕದ್ದಮೆ ಹೋಗ್ತಾರೆ. ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿಯೂ ಎಲ್ಲ ಪಕ್ಷಗಳು ಹೋಗಿದ್ದು. ಆವಾಗ ಅವ್ರು ತೋರಿಸಿರೋ ಕಾರಣ ಏನಂದರೆ, ಚುನಾವಣೆ ಹತ್ತಿರ ಇರುವಾಗ ಯಾಕೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತೀರಿ ಅಂತ. ಮತದಾರರ ಪಟ್ಟಿಯ ವಿಷಯವನ್ನು ಇಟ್ಕೊಂಡು ಹೆಸರುಗತಿಯನ್ನು ಏರ್ಕೊಂಡು ಹೋದವರು ಇಬ್ಬರು, ಒಬ್ಬ ತೇಜಸ್ವಿ ಯಾದವ್, ಒಬ್ಬ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ತೇಜಸ್ವಿ ಯಾದವ್ ಮುಂಚೆ ಆ ಹೆಸರುಗತಿಯಿಂದ ಕೆಳಗೆ ಬಿದ್ದುಬಿಟ್ಟ. ಅದಾದಮೇಲೆ ರಾಹುಲ್ ಗಾಂಧಿ ಬಿದ್ದ. ಜನ ಅವ್ರಿಗೆ ಪಾಠ ಕಲಿಸಿದರು. ಇನ್ನೂ ಮೊಕದ್ದಮೆ ನಡೀತಾ ಇದ್ದೇನೆ, ಇವ್ರಿಗೆ ಯಾರಿಗೂ ಪರಿಹಾರ ಅದರಿಂದ ಸಿಕ್ಕಿಲ್ಲ. ಈಗ ಮಮತಾ ಬೇಗಂ ಅವರು ಹೊಸ ರಗಳೆಯನ್ನು ತೆಗೆದಿದ್ದಾರೆ. ಇದು ಸುಪ್ರೀಂ ಕೋರ್ಟ್ನಲ್ಲಿದೆ. ಏನಾಗತ್ತೆ ನೀವು ಕಾದು ನೋಡೋಣ. ಇದರ ಬಗ್ಗೆ ಸ್ಪಷ್ಟವಾಗಿ ಅವರ ವಕೀಲರು ಹೇಳ್ತಾರೆ. ಯಾರು? ರಾಕೇಶ್ ದ್ವಿವೇದಿ ಅಂತೇಳಿ ಚುನಾವಣಾ ಆಯೋಗದ ಪರವಾಗಿ ವಕೀಲ. ಆತ ಹೇಳ್ತಾರೆ, ಅನುಚ್ಛೇದ 324ರ ಪ್ರಕಾರ ಚುನಾವಣಾ ಆಯೋಗ ಕಾಲದಿಂದ ಕಾಲಕ್ಕೆ ಮೃತರನ್ನು, ವಲಸೆಕೋರರನ್ನು, ಡುಪ್ಲಿಕೇಟ್ ಇರೋರನ್ನು ಅಥವಾ ಪೌರತ್ವ ಇಲ್ಲದೇ ಇರೋರನ್ನ ಹೆಸರು ಕಿತ್ತು ಹಾಕಿ ಅದನ್ನು ಪರಿಶೋಧನೆ ಮಾಡಬೇಕಾದಂಥ ಕರ್ತವ್ಯ ಚುನಾವಣಾ ಆಯೋಗಕ್ಕಿದೆ. ಹೀಗಾಗಿ ತನ್ನ ಕರ್ತವ್ಯವನ್ನು ಅದು ನಿಭಾಯಿಸ್ತಾ ಇದೆ ಅಂತ ಅವರು ವಾದ ಮಂಡನೆ ಮಾಡಿದ್ದಾರೆ. ಏನಾಗತ್ತೆ ಕಾದು ನೋಡೋಣ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.